ಪ್ರಕಾಶ್ ಸರ್, ಇದು 2018ರಲ್ಲಿ ಮಾಡ್ಕೊಂಡಿದ್ದ ಕತೆ ಇದು. ಸೊ ಅದಾದ್ಮೇಲೆ ಸಾಕಷ್ಟು ಚೇಂಜಸ್ ಆಗಿದೆ. ಕೋವಿಡ್ ಆಯ್ತು, ಜನಗಳೆಲ್ಲ ಯಾಕಂದ್ರೆ OTT ಗೆ ಎಕ್ಸ್ಪೋಜರ್ ಆಯ್ತು, ತುಂಬಾ ಬೇರೆ ಬೇರೆ ಕಾಂಟೆಂಟ್ ಎಲ್ಲ ಕನ್ಸ್ಯೂಮ್ ಮಾಡ್ಲಿಕ್ಕೆ ಶುರು ಆಗಿದ್ದಾರೆ. ಸೊ ಇವತ್ತಿಗೆ ಇದು ಎಷ್ಟು ಆಪ್ಟ್ ಆಗುತ್ತೆ ಇವತ್ತಿನ ಅಪ್ಡೇಟೆಡ್ ಆಡಿಯನ್ಸ್ಗೆ ಅಂತ? ಡೆಫಿನೆಟ್ಲಿ ಅಪ್ಡೇಟ್ ಆಗಿದೆ. ಆಕ್ಚುಲಿ ಜಸ್ಟ್ ಲೈಕ್ ಫ್ಯಾಷನ್, ಎವ್ರಿ ಸ್ಕ್ರಿಪ್ಟ್ ಆಲ್ಸೋ ಗೆಟ್ಸ್ ಅಪ್ಡೇಟೆಡ್. ನಾವು ಯಾವ ಟೈಮಲ್ಲಿ ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ನಾವು ಸ್ಕ್ರಿಪ್ಟ್ ಲೆವೆಲಲ್ಲಿ ಆ ಚೇಂಜಸ್ ಆಗಲಿ, ಆ ಡಿಸ್ಕಷನ್ಸ್ ಆಗಲಿ ಮಾಡ್ತಾನೆ ಇರ್ತೀವಿ. ಎವ್ರಿ ಡೇ ಮಾಡ್ತೀವಿ. ಇನ್ಫ್ಯಾಕ್ಟ್ ಎಡಿಟಿಂಗ್ ಟೇಬಲಲ್ಲಿ ಕೂಡ ನಾವು ಆ ಥರ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಿ. ಇವಾಗ ಈ ಸಿನಿಮಾನ ಯಾವ ಥರ ನೋಡಕ್ಕೆ ಇಷ್ಟಪಡ್ತಾರೆ, ಇಲ್ಲ ವಾಟ್ ಕ್ಯಾನ್ ವಿ ಡೂ ನ್ಯೂ ಅನ್ನೋದು ಇಟ್ಸ್ ಅನ್ ಎವ್ರಿ ಡೇ ಪ್ರಾಸೆಸ್. ಪ್ರಕಾಶ್ ಸರ್, ಇಲ್ಲಿ ಶ್ರೀಧರ್ ಅಂತ ಈ ಥರದೊಂದು ಮೂಮೆಂಟು, ಒಂದು ಬುಕ್ ಇದೊಂದು ರೆಕಾರ್ಡ್, ಈ ಥರದೊಂದು ವಿಷಯ ಆಗ್ತಿದೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ಅವರ ಅಭಿಮಾನಿಗಳು ತಲೆ ಕೆಸ್ಕೊಬಿಡಿ ಸರ್, ನಾವಿದ್ದೀವಿ. ಹೌದು, ನಾವೇ 20-30 ಟಿಕೆಟ್ನ ಅವತ್ತು ಬುಕ್ ಮಾಡ್ಕೊಂತೀವಿ, ನೀವು ಯಾವತ್ತು ಟಿಕೆಟ್ ಬುಕ್ ಮಾಡ್ತೀರಾ, ಓಪನ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ನೀವು ತುಂಬಾ ಫ್ಯಾನ್ಸ್ಗಳನ್ನೆಲ್ಲ ನೋಡಿದಿರಿ, ಎಲ್ಲೆಲ್ಲ ದೊಡ್ಡ ದೊಡ್ಡ ನಟಗಳನ್ನ ನೋಡ್ಕೊಂಡ್ ಬಂದಿರಿ, ಅಂತ ಫ್ಯಾಮಿಲಿ ನಿಮ್ದು. ಈ ಥರದೊಂದು ಘಟ್ಟವನ್ನ ನೀವೊಬ್ಬ ನಿರ್ದೇಶಕರಾಗಿ ಹೇಗೆ ನೋಡ್ತಾ ಇದ್ದೀರಿ? ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಎಲ್ಲ ಒಂದು ಎಕ್ಸ್ಪೀರಿಯನ್ಸ್, ಹಾಗೆ ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಸೊ ತುಂಬ ಚಾಲೆಂಜಿಂಗ್ ಆದಂಥ ಎಕ್ಸ್ಪೀರಿಯನ್ಸ್, ಬಟ್ ವೆರಿ ಫುಲ್ಫಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಇಷ್ಟು ಒಂದು ಇಂಥ ಒಂದು ಎಕ್ಸ್ಪೀರಿಯನ್ಸಲ್ಲಿ ನನ್ನ ಜೊತೆಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಂಥ ನನ್ನ ಪ್ರತಿಯೊಬ್ಬರು, ನನ್ನ ಆರ್ಟಿಸ್ಟ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಆ್ಯಂಡ್ ನಮ್ಮ ಆಫೀಸ್ ಸ್ಟಾಫ್ ಆಗಲಿ, ಎಲ್ಲರೂ ಅಷ್ಟೇ ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಜೊತೆಲಿ ನಿಂತು ಕೆಲಸ ಮಾಡಿಕೊಟ್ಟಿದ್ದಾರೆ. ಈಗ ದರ್ಶನ್ ಅವ್ರ ಫ್ಯಾನ್ಸ್ ಕೂಡ ಅಷ್ಟೇ ಅಷ್ಟು ಸ್ಟ್ರಾಂಗ್ ಆಗಿ ನಿಂತು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಐ ಹ್ಯಾವ್ ಟು ರಿಯಲಿ ಥ್ಯಾಂಕ್ ಪುನೀತ್ ಆ್ಯಂಡ್ ಜಯಕಾಂತ್ ಆ್ಯಂಡ್ ಗೋವಿಂದ್ ರಾಜ್ ಅಂತ. ಸೊ ಎಲ್ಲರೂ ಅಷ್ಟರ ಮಟ್ಟಿಗೆ ಅದೇನೋ ಒಂಥರ ಐ ಹ್ಯಾವ್ ನಾಟ್ ಸೀನ್ ದಟ್ ಕೈಂಡ್ ಆಫ್ ಅ ಕ್ರೇಜ್, ಫ್ರಾಂಕ್ಲಿ ಸ್ಪೀಕಿಂಗ್. ನಾನು ಆ ಒಂದು ಎಲಿಮೆಂಟ್ ನಾನು ಯಾವತ್ತೂ ಅದನ್ನ ನಾನು ವಿಟ್ನೆಸ್ ಮಾಡಿರಲಿಲ್ಲ. ಸೊ ಐ ಆಮ್ ವಿಟ್ನೆಸಿಂಗ್ ದಟ್ ನೌ. ಯಾ ಯಾ ಐ ಗಿವ್ ಯು ಮೈ ಮೈಕ್. ಸಿ, ನಾವು ಅವ್ರನ್ನ ಕೇಳಿದ್ರೆ ಖಂಡಿತವಾಗ್ಲೂ, ಇಲ್ಲ ನಾವು ಡಿಸ್ಕಸ್ ಮಾಡಿದ್ರೆ ಐ ಆಮ್ ಶೋರ್ ಎವ್ರಿಬಡಿ ವಿಲ್ ಸ್ಟ್ಯಾಂಡ್ ಬೈ ಅಸ್. ನಾವು ಪಾಪ ಯಾರ ಹತ್ರ ಮಾತಾಡಕ್ಕೆ ಹೋಗಿಲ್ಲ, ಬಿಕಾಸ್ ನಮ್ಮದೇ ಕೆಲಸದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ವಿ ಹ್ಯಾಡ್ ಟು ಕಂಪ್ಲೀಟ್ ಸಚ್ ಅ ಹರ್ಕ್ಯುಲೆಂಟ್ ಟಾಸ್ಕ್. ಸೊ ವಿ ಆರ್ ಡೂಯಿಂಗ್ ಆಲ್ ದ್ಯಾಟ್. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ನಾವು ಇದು ಮಾಡಕ್ಕೆ ಹೋಗಿಲ್ಲ. ಆ್ಯಂಡ್ ನಾವು ಯಾರನ್ನಾದ್ರೂ ಬಂದ್ಬಿಟ್ಟು ಓಕೆ ಕೇಳಿದ್ರೆ, ಇಲ್ಲ ನಾವು ಮಾತಾಡಿದ್ರೆ ಐ ಆಮ್ ಶೋರ್ ದೇ ವಿಲ್ ಎಕ್ಸ್ಟೆಂಡ್ ದೇರ್ ಸಪೋರ್ಟ್. ನಾವು ಕೇಳಿಲ್ಲ ಅಲ್ಲ. ಇಲ್ಲ, ಐ ಮೀನ್ ಐ ಡೋಂಟ್ ನೋ, ಪ್ರಾಬಬ್ಲಿ ಐ ಆಮ್ ವೆರಿ ಕಟ್ ಆಫ್ ಫ್ರಮ್ ದ ಇಂಡಸ್ಟ್ರಿ. ಸೊ ಹಾಗಾಗಿ ಐ ಡೋಂಟ್ ಥಿಂಕ್, ಬಟ್ ಐ ಆಮ್ ಶೋರ್ 11ನೇ ತಾರೀಕು ಪಿಕ್ಚರ್ ರಿಲೀಸ್ ಆದಮೇಲೆ ಎವ್ರಿಬಡಿ ವಿಲ್ ಶೋ ದೇರ್ ಲವ್. ಆ್ಯಂಡ್ ಡೆಫಿನೆಟ್ಲಿ ನಾವು ಸಾಂಗ್ಸ್ ರಿಲೀಸ್ ಮಾಡಿದಾಗಲಿ, ಆ್ಯಂಡ್ ಟ್ರೈಲರ್ಸ್ ಆಗಲಿ, ಟೀಸರ್ಸ್ ಆಗಲಿ ರಿಲೀಸ್ ಮಾಡಿದಾಗ ಲಾಟ್ ಆಫ್ ಪೀಪಲ್ ಟೆಕ್ಸ್ಟ್, ಎಲ್ಲರೂ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಟೆಕ್ಸ್ಟ್ ಮಾಡಿ ಹೇಳ್ತಾರೆ, ವಿ ರಿಯಲಿ ಲೈಕ್ ವಾಟ್ ವಿ ಸೀಯಿಂಗ್ ಅಂತ. ಸೊ ದಟ್ ಕೈಂಡ್ ಆಫ್ ಸಪೋರ್ಟ್ ಅಂಡ್ ಲವ್ ಇಸ್ ಆಲ್ವೇಸ್ ಬೀನ್ ದೇರ್. ಹಲೋ, ಇಲ್ಲಿ ಹೌದು, ಆಕ್ಟ್ ಮಾಡಿದ್ದಾರೆ ಇನ್ನು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಯಾ, ಅಲ್ಲಿ ಚಿತ್ತಾರ ಮ್ಯಾಗಝೀನ್ ಇಂದ ಅಲ್ಲಿ ನನ್ನ ಪ್ರಶ್ನೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಗೆ, ಅವರು ಕನ್ನಡ ಬೆಳೆಸಿ ಅಂತ ಹೇಳಿದ್ರು, ಹಂಗೆ ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲಿ ಇಂಗ್ಲಿಷ್ ಟೈಟ್ಲ್ ಇಟ್ಟಿದ್ದೀರಾ, ನೀವು ಹೆಂಗೆ ಕನ್ನಡನ ಬೆಳೆಸ್ತಾ ಇದ್ದೀರಾ ಅಂತ. ಇಂಗ್ಲಿಷಲ್ಲಿ ಬರೆದಾದ ತಕ್ಷಣಕ್ಕೆ ಕನ್ನಡ ಬೆಳೆಸ್ತಿಲ್ಲ ಅಂತಂದ್ರೆ ನಾನು ಏನು ಹೇಳಕ್ಕಾಗಲ್ಲ. ಈಗ ನನ್ನ ಹೆಸರು ನಿಮ್ಮ ಫೋನಲ್ಲಿ ಏನಂತ ಸೇವ್ ಆಗಿದೆ ಅಲ್ವಾ? ಅಲ್ಲ, ನಾನು ಬಂದು ಹೇಳಿಲ್ಲ ಕನ್ನಡ ಬೆಳೆಸಿ ಅಂತ ನಾನು ಹೇಳಿಲ್ಲ. ಐ ಆಮ್ ಸಾರಿ. ನೋ, ಅದು ಅದೊಂಥರ ಎಕ್ಸ್ಟ್ರೀಮ್ ಕ್ವೆಶ್ಚನ್ ಅದು. ಈಗ ದ ಡೆವಿಲ್ ಅಂತ ನಾವು ಇಂಗ್ಲಿಷಲ್ಲಿ ಬರ್ದಾದ ತಕ್ಷಣಕ್ಕೆ ದ ಡೆವಿಲ್ ಕನ್ನಡದಲ್ಲೂ ಇದೆ. ಅಲ್ಲ ಡೈರೆಕ್ಟ್ರೆ, ಅವ್ರು ಹೇಳಿಲ್ಲ ಅಂತ ನಾನು ಕೇಳ್ತಾ ಇರಲಿಲ್ಲ, ಅವ್ರು ಹೇಳಿದಕ್ಕೆ ಕೇಳ್ತಾ ಇದ್ದೀನಿ. ಬೆಳೆಸಿ ಅಂತ ಕನ್ನಡಿಗರು ಸಪೋರ್ಟ್ ಮಾಡಿ, ಕನ್ನಡಿಗರು ಬೆಳೆಸಿ ಅಂತ ಹೇಳಿದ್ಮೇಲೆ ಹೌದು, ನೀವು ಯೋಚನೆ ಮಾಡ್ಬೇಕಲ್ವಾ? ಇವತ್ತು ನಾನು ಕೇಳ್ಬಾರ್ದಿತ್ತಾ? ಅಲ್ಲ, ಕೇಳ್ಬಾರ್ದಿತ್ತ? ನಾವೆಲ್ಲರೂ ಕನ್ನಡಿಗರು, ನಾವ್ ಅದ್ರಲ್ಲಿ ಕೇಳಿದ್ರಲ್ಲಿ ಏನ್ ತಪ್ಪಿದೆ? ಓಕೆ, ದ ಡೆವಿಲ್ ಅಂತ ಆ ಕ್ಯಾರೆಕ್ಟರು, ಆ ಸ್ಕ್ರಿಪ್ಟು, ಆ ಸಿನಿಮಾಗೆ ಬೇಕಿತ್ತು, ಹಾಕಿದೀವಿ. ಅದಾದ ಮಾತ್ರಕ್ಕೆ ನಾವು ಕನ್ನಡ ಬೆಳೆಸಿ ಅಂತ ಕೇಳೋ ಅಂತ ನಾವು ಅವಕಾಶ ಬೇಡವಾ ನಮ್ಗೆ? ಅಂದ್ರೆ ನಾನು ಕೇಳಿದ ಪ್ರಶ್ನೆ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ? ತಪ್ಪು ಅಂತ ಹೇಳ್ತಿಲ್ಲ. ಅಲ್ಲ, ಇದು ಚರ್ಚೆ ತುಂಬಾ ಆಗುತ್ತೆ, ಬೇಡ. ಬೇರೆ ಪ್ರಶ್ನೆ ಇದ್ರೆ ಕೇಳಿ ಪ್ಲೀಸ್. ಥ್ಯಾಂಕ್ ಯು. ಅಲ್ಲ, ದಿ ಡೆವಿಲ್ ಕನ್ನಡದಲ್ಲೂ ಇದೆ ಸರ್. ಆಕ್ಚುಲಿ ಅದು ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಅಷ್ಟೇ.
ನೆಕ್ಸ್ಟ್ ಫುಲ್ ಕನ್ನಡದಲ್ಲಿ ಹಾಕ್ರಪ್ಪ ಪ್ಲೀಸ್. ಸಾರಿ ಸರ್. ಪ್ರಕಾಶ್ ಸರ್, ಇಲ್ಲಿ ಲಕ್ಷ್ಮೀನಾರಾಯಣ್, ಗ್ಯಾರಂಟಿ ನ್ಯೂಸ್ ಇಂದ. ಯಾ ಸರ್, ಎನಿ ಫಾರ್ಮ್ ಆಫ್ ಆರ್ಟ್ ಶುಡ್ ಬಿ ಅಪ್ರಿಷಿಯಬಲ್. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ಅನ್ನೋದು ತುಂಬ ದೊಡ್ಡ ಕಲೆ, ಯಾಕಂದರೆ ಇಟ್ಸ್ ಅ ಕಲೆಕ್ಟಿವ್ ಫಾರ್ಮ್ ಆಫ್ ವರ್ಕು. ಆ ನಿಟ್ಟಿನಲ್ಲಿ ನೀವು ತುಂಬ ಎಫರ್ಟ್ಗಳು ಹಾಕಿ ಮಾಡಿದ್ದೀರಾ, ತುಂಬ ಜನ ಟೆಕ್ನಿಷಿಯನ್ಸು, ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಸಾಕಷ್ಟು ಅಪ್ ಆ್ಯಂಡ್ ಡೌನ್ಸ್ ನಡುವೆ ನೀವು ತುಂಬ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿ ಬೆಳ್ಳಿ ಪರದೆಗೆ ತರ್ತಾ ಇದ್ದೀರಾ. ಹೌದು. ಇಂಡಸ್ಟ್ರಿಯಲ್ಲೂ ಕೂಡ ನಿಮಗೆ ಆದಂಥ ಒಂದು ದೊಡ್ಡ ಹಿತೈಷಿಗಳ ಬಳಗ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಿಮಗೆ ಇಂಡಸ್ಟ್ರಿಯಿಂದ ಯಾರೆಲ್ಲ ಪ್ರಕಾಶ್ ಅವರೇ ನಿಮ್ಮ ಜೊತೆ ನಾವು ಇದ್ದೀವಿ, ಸಿನಿಮಾ ಕಂಪ್ಲೀಟ್ ಮಾಡಿ ಧೃತಿಗೆಡಬೇಡಿ ಅಂತ ನಿಮಗೆ ಸಾಥ್ ಕೊಟ್ಟವ್ರು ಯಾರ್ಯಾರು ಇದ್ದಾರೆ ಸರ್? ಇಲ್ಲ, ಇಲ್ಲಿ ನಾನು ವಿದೌಟ್ ಬಾಯಸ್ ನಾನು ಫಸ್ಟ್ ಥ್ಯಾಂಕ್ ಮಾಡಿದೆ ದ ಪ್ರೆಸ್ ಅಂಡ್ ಮೀಡಿಯಾನ. ಯಾಕಂದ್ರೆ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ನನಗೆ ಬಂದಂಥ ಕೆಲವೊಂದು ಮೆಸೇಜಸ್ ಆಗಿರ್ಬೋದು, ಫೋನ್ ಕಾಲ್ಸ್ ಆದರೂ ಆಗಿರ್ಬೋದು, ದೇ ಲೈಕ್ ಓಕೆ ನೋ ವಿ ಆರ್ ವಿತ್ ಯು ಆ್ಯಂಡ್ ಸ್ವಲ್ಪ ಟಫ್ ಟೈಮ್ಸ್, ಇದರಿಂದ ಆಚೆ ಬರ್ತೀರಾ ಅಂತ. ಹಾಗೆಯೇ ಇಂಡಸ್ಟ್ರಿಲೂ ಅಷ್ಟೇ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ವೆಲ್ ವಿಷರ್ಸ್ ಇದ್ದಾರೆ, ನನ್ನ ಫ್ಯಾಮಿಲಿ ಇದೆ ಮುಖ್ಯವಾಗಿ. ಎಲ್ಲರೂ ಬಂದು ಆ್ಯಕ್ಚುಲಿ ತುಂಬ ಸಪೋರ್ಟಿವ್ ಆಗಿ ಜೊತೆಲಿ ನಿಲ್ತಾ ಇದ್ರು, ಇಲ್ಲ ಮಾತಾಡ್ತಿದ್ರು. ಆ್ಯಂಡ್ ಇದೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ದರ್ಶನ್ ವಾಸ್ ವೆರಿ ಸಪೋರ್ಟಿವ್, was a big strength to me to complete the film.